ಹಾಯ್ ಎಲ್ಲರಿಗೂ. ಇವತ್ತಿನ ನನ್ನ ವ್ಲಾಗ್ಸಲ್ಲಿ ನಿಮಗೆ ನನ್ನ ಮನೆಯ ಸುತ್ತಮುತ್ತ ಎಲ್ಲ ಹೇಗೆ ಉಂಟು ಎಲ್ಲ ತೋರಿಸ್ತೇನೆ, ಬನ್ನಿ ಫ್ರೆಂಡ್ಸ್. ಇದು ನನ್ನ ತಾಯಿಯ ಮನೆ. ನನ್ನ ಗಂಡನ ಮನೆಗೆ ಹೋದಾಗ ಅಲ್ಲಿ ವ್ಲಾಗ್ ನಾನು ಮಾಡಿ ಹಾಕ್ತೇನೆ. ಅಲ್ಲಿ ಕಾಡಿನ ಮಧ್ಯೆ ಇರೋದು ಮನೆ, ಅದು ಇನ್ನೂ ತುಂಬ ಚೆಂದ ಉಂಟು. ಇದು ಮಾತ್ರ ತೋಟದ ಮಧ್ಯದಲ್ಲಿ ಇರೋದು ಮನೆ. ಇದು 2008ರಲ್ಲಿ ಕಟ್ಟಿದ್ದು. 16 ವರ್ಷ ಆಯಿತು ಈ ಮನೆಗೆ. ಸಮೃದ್ಧಿ ಅಂತ. ಬನ್ನಿ ಈ ಮನೆಯ ಸುತ್ತಮುತ್ತ ಎಂತ ಉಂಟು ಅಂತ ನೋಡಿ ಬರುವ. ಇದು ನಮ್ಮ ಮನೆಯ ಗಾರ್ಡನ್ ಆಯಿತಾ. ಇದು ರಾತ್ರಿ ರಾಣಿಯದ್ದು ಹೂವಿನ ಗಿಡ. ರಾತ್ರಿ ರಾಣಿ, ಬ್ರಹ್ಮಕಮಲ ಅಂತ ಹೇಳ್ತಾರಲ್ಲ ಅದರದ್ದು. ಬಟ್ ಇಲ್ಲಿ ಹೂವಿನ ಗಿಡ ಯಾವುದು, ಹುಲ್ಲು ಯಾವುದು ಅಂತ ಗೊತ್ತಾಗದಷ್ಟು ಹುಲ್ಲು ಬೆಳೆದು ಹೋಗಿದೆ. ಹುಲ್ಲು ತೆಗೆದು ಕ್ಲೀನ್ ಮಾಡಬೇಕು ಒಮ್ಮೆ ಇದನ್ನು. ದೊಡ್ಡ ದೊಡ್ಡ ಗಿಡಗಳು ಮಾತ್ರ ಚೆಂದ ಕಾಣಿಸ್ತಾ ಇದೆ ಅಷ್ಟೇ. ಈ ಕಾಂಪೌಂಡಿಂದ ಆ ಕಡೆ ನನ್ನ ಚಿಕ್ಕಪ್ಪನವರದ್ದು ತೋಟ ಅದು. ಹಾಗಾಗಿ ನಮ್ಮ ಮನೆಯ ಸುತ್ತಲೂ ತೋಟ ಇರೋದ್ರಿಂದ ಮನೆಯಲ್ಲಿ ತಂಪು ಜಾಸ್ತಿ. ಸೆಕೆಗಾಲದಲ್ಲಿ ಸಹ ಅಷ್ಟೇ, ಜಾಸ್ತಿ ಸೆಕೆ ಅಂತ ಇಲ್ಲ, ತಂಪಾಗೇ ಇರ್ತದೆ ಇಲ್ಲಿ. ಸೊ ತುಂಬ ಚೆನ್ನಾಗಿದೆ ಅಲ್ಲ ಈ ವ್ಯೂ. ಫುಲ್ಲು ಮೋಡ ಉಂಟು, ಮಳೆ ಬರುವ ಹಾಗೆ ಆಗಿದೆ. ಇದು ನಮ್ಮ ಮನೆಯ ಬ್ಯಾಕ್ ವ್ಯೂ. ಇಲ್ಲಿಂದ ಮುಂದೆ ಬಂದರೆ ನಮ್ಮದು ಕೊಟ್ಟಿಗೆ ಸಿಗ್ತದೆ. ಇಲ್ಲಿ ನಾರ್ಮಲಿ ಡೈಲಿ ಪಾತ್ರೆ ತೊಳೆಯುವ ಪ್ಲೇಸ್ ಇದು. ಇವತ್ತಿದು ಪಾತ್ರೆ ತೊಳೆದಿಟ್ಟಿದ್ದಾರೆ ಅಮ್ಮ. ಇದು ನಮ್ಮ ಕೊಟ್ಟಿಗೆ. ನಾವು ಕಟ್ಟಿಗೆಯನ್ನೆಲ್ಲ ಉಪಯೋಗಿಸಿಕೊಂಡು ಅಡಿಗೆ ಮಾಡೋದು ಈ ಕೊಟ್ಟಿಗೆಯಲ್ಲೇ. ಇದರ ಒಳಗೆ ಏನುಂಟು, ಹೇಗೆ ಉಂಟು ಅಂತ ಹೇಳಿ ನಾನು ಇನ್ನೊಂದು ವ್ಲಾಗ್ ಮಾಡಿ ನಿಮಗೆ ತೋರಿಸ್ತೇನೆ. ಹಾಗೆ ಇದು ಒಂದು ವಾಶ್ರೂಮ್, ಇದಕ್ಕೆ ಅಟ್ಯಾಚ್ ಆಗಿರೋದು ಕೊಟ್ಟಿಗೆಗೆ. ಇದರ ಸುತ್ತಲೂ ಎಲ್ಲ ಫುಲ್ಲು ತೋಟವೇ. ಇದು ಕೊಟ್ಟಿಗೆ. ಹಾಗೆ ಇದೊಂದು ಸಣ್ಣ ಸ್ಟೋರ್ ರೂಮ್ ಹಾಗೆ. ಇದರಲ್ಲಿ ತೆಂಗಿನಕಾಯಿ ಮತ್ತು ಉಳಿದ ಅಗ್ರಿಕಲ್ಚರಲ್ ಸಾಮಾನುಗಳನ್ನೆಲ್ಲ ಇದರ ಒಳಗೆ ಇಡ್ತಾರೆ. ಅದು ಏಣಿ ಕಾಣ್ತಾ ಇರೋದು, ಮರದ್ದು ಏಣಿ. ಇದು ನಮ್ಮ ಮನೆಯ ಎದುರುಗಡೆಯ ವ್ಯೂ, ಫುಲ್ ತೋಟ. ಸೊ ಇದೀಗ ಈ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ. ಇದು ನಮ್ಮ ಮನೆಯ ಸಣ್ಣ ಪರಿಚಯ. ಇನ್ನೂ ತೋರಿಸ್ಲಿಕ್ಕುಂಟು ತುಂಬ ನಿಮಗೆ. ಖಂಡಿತ ಮುಂದಿನ ವ್ಲಾಗ್ಗಳಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ನಿಮಗೆ ಹೇಳಬೇಕು ಅಂತಿದ್ದರೆ ಕಮೆಂಟ್ ಮಾಡಿ. ನನ್ನ ವಿಡಿಯೋನ ಹೊಸೊಬ್ಬರು ಯಾರಾದರೂ ನೋಡೋದಿದ್ರೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.